ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶುಮಾಮಿ. ಯಾರನ್ನ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ದಿನ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೆ. ಇದೇನಪ್ಪ ದಿನ ಬಿಸಿನೀರು ಕುಡಿಬೇಕಲ್ಲ ಅಂತ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೋಬೇಕು ಅಂತ ಈ ರೀತಿ ಮಾಡಿಕೊಂಡೆ. ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಈ ಡ್ರಿಂಕ್ಸನ್ನು ಯಾವ ರೀತಿ ಮಾಡಿದೆ ಬನ್ನಿ ನೋಡ್ಕೊಂಬರೋಣ. ಯಾರಿಗೆಲ್ಲ ರಕ್ತ ಕಮ್ಮಿ ಇದೆ, ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅನ್ನೋರಿಗೆ ಈ ಹೆಲ್ತ್ ಡ್ರಿಂಕ್ಸು ತುಂಬ ಒಳ್ಳೆಯದು. ನನಗೆ ಕೂಡ ಪಕ್ಕ ರಿಸಲ್ಟ್ ಇದರಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದು. ಯಾರೆಲ್ಲ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತೀರಾ, ಅದ್ರ ಬದಲಿಗೆ ಈ ರೀತಿಯಾಗಿ ಹೆಲ್ದಿಯಾದ ಜ್ಯೂಸ್, ಬಿಸಿ ಬಿಸಿಯಾದ ಜ್ಯೂಸ್ ಕುಡೀರಿ. ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಇದಕ್ಕೆ ಬೇಕಾಗಿರುವಂಥ ತರಕಾರಿ ಮತ್ತು ಫ್ರೂಟ್ಸ್ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ನೀವು ಒಂದಾದರೂ ಹಾಕ್ಬೋದು, ಜಾಸ್ತಿ ಮಾಡೋದಾದರೆ 2 ಹಾಕೋಬೋದು. ನಾನಿಲ್ಲಿ ಒಂದು ಆ್ಯಪಲ್, ಒಂದು ದಾಳಿಂಬೆ ತೊಗೊಂಡಿದ್ದೀನಿ. ಹಾಗೆ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಹಾಗೆ 5 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, 1 ಪೀಸಷ್ಟು. ಇದು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ಇದು ಸಹ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಫ್ಲೇವರ್ ಚೆನ್ನಾಗಿರ್ತದೆ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಬೀಟ್ರೋಟ್ ತೊಗೊಂಡಿದ್ದೀನಿ. ಈಗ ಮೊದಲು ನಾನಿಲ್ಲಿ ಬೀಟ್ರೋಟ್ ಸಿಪ್ಪೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅವರು ಈ ಡ್ರಿಂಕ್ಸನ್ನು ಡೈಲಿ ಕುಡಿಬೋದು. ತುಂಬ ಒಳ್ಳೆ ಪಕ್ಕಾ ರಿಸಲ್ಟ್ ಸಿಗ್ತದೆ. ನಾವಿಲ್ಲಿ ಬೀಟ್ರೋಟನ್ನು ಡೈಲಿ ತಿನ್ನಲಿಕ್ಕಾಗೋದಿಲ್ಲ, ಹಾಗಾಗಿ ಡೈಲಿ ಇದನ್ನು ಜ್ಯೂಸ್ ಮಾಡಿ ಆದರೂ ಸಹ ಕುಡಿಬೋದು. ಹಾಗಾಗಿ ಜ್ಯೂಸನ್ನು ಸಹ ಡೈಲಿ ಮಾಡ್ಕೊಳ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ, ಅದನ್ನು ದಿನ ರುಬ್ಬಬೇಕು ಆ ರೀತಿ. ಹಾಗಾಗಿ ನಾನಿಲ್ಲಿ ಒಂದೇ ಸಲ ಮಾಡಿ ಇಟ್ಕೊಂಡಿದ್ದೀನಿ ಫ್ರೀಝರಲ್ಲಿ. ಈಗ 1 ಕಪ್ ರೆಡಿಯಾಗಿದೆ ಇದು. ನೆಕ್ಸ್ಟ್ ನಾನಿಲ್ಲಿ ಆ್ಯಪಲ್ ತೊಗೊಂಡಿದ್ದೀನಿ. ಆ್ಯಪಲ್ ಸಹ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ, ನಾವು ಮಿಕ್ಸಿಯಲ್ಲಿ ಯಾವ ರೀತಿ ಅದನ್ನು ರುಬ್ಬಲಿಕ್ಕೆ ಆಗ್ತದೆ ಅಷ್ಟು ಪೀಸ್ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಸಹ 1 ಕಪ್ ಆಗಿದೆ ಈಗ. ನೆಕ್ಸ್ಟ್ ಈಗ ಒಂದು ದಾಳಿಂಬೆ ತೊಗೊಂಡಿದ್ದೀನಿ, ಅದನ್ನು ಸಹ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಅದು ಸಹ 1 ಕಪ್ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ನಾನು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟು ವಿಟಮಿನ್ ಎ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದಿದು. ಇದನ್ನು ನನ್ನ ಮಕ್ಕಳಿಗೆ ಸಹ ಕೊಡ್ಬೋದು. ಈ ಜ್ಯೂಸನ್ನು ಮಕ್ಕಳಿಗೆ ಸಹ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೆಲ್ಲಿಕಾಯಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರೋದ್ರಿಂದ ಇದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದಿದು. ಹಾಗೆ ಒಂದು ಚಿಕ್ಕ ಶುಂಠಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಜಾರಿಗೆ ಮೊದಲಿಗೆ ಆಪಲ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಹಾಗೆ ದಾಳಿಂಬೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ನೆಲ್ಲಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಮತ್ತು ಶುಂಠಿ ಎರಡನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಈಗ ನಾನು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದು ಫ್ಲೇವರಿಗೆ ಅಷ್ಟೇ, ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿರೋದು. ಇದು ಕರಿಬೇವು. ಈಗ ಇದಕ್ಕೆ ಸ್ವಲ್ಪ
ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಹಸಿಯಾಗಿ ಸಿಕ್ಕಿರುವಂಥ ಅರಿಶಿನ ಸಿಕ್ಕಿದರೆ ಒಳ್ಳೆಯದು. ನಾನಿಲ್ಲಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ರುಬ್ಕೊಳ್ಳೋಣ. ನಾನಿಲ್ಲಿ ಪೇಸ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಬಂದಿದೆ. ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಸ್ಟೈನರಲ್ಲಿ ಸೋಸ್ಕೊಳ್ಳೋಣ, ಇಲ್ಲಾಂದರೆ ಬಟ್ಟೆ ಹಾಕಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಅದರ ರಸ ಮಾತ್ರ ನಮಗೆ ಬೇಕಾಗ್ತದೆ, ಅದು ಜ್ಯೂಸ್ ಇದೆಯಲ್ಲ ಆಗ ಅದು. ನನಗೆ ಇದಕ್ಕೆ ಜಾಸ್ತಿ ನೀರೇನು ಹಾಕಿಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರೋದು. ಎಲ್ಲ ಬೀಟ್ರೂಟ್ ಜ್ಯೂಸನ್ನು ನಾನು ತೊಗೊಂಡಿದ್ದೀನಿ. ಈಗ ನೋಡಿ, ಇದನ್ನು ಡೈರೆಕ್ಟಾಗಿ ಹೀಗೆ ಸಹ ಕುಡಿಬೋದು, ತುಂಬ ಒಳ್ಳೆಯದು ಹೀಗೆ ಕುಡಿದ್ರೆ. ಆದರೆ ನಾವು ಡೈಲಿ ಮಾಡ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ತದೆ ಅಂತ ಹೇಳೋರು. ಡೈಲಿ ಬೆಳಗ್ಗೆ ಎದ್ದು ಈ ರೀತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಐಸ್ ಕ್ಯೂಬ್ ಮಾಡ್ತೀವಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಮೀಶೋದಲ್ಲೇ ತರಿಸ್ಕೊಂಡಿರೋದು ನಾನು. ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 2-3 ಐಸ್ ಕ್ಯೂಬನ್ನು ಡೈಲಿ ನೀರೊಳಗೆ ಹಾಕಿ ಬಿಸಿನೀರಿಗೆ ಹಾಕಿ ನಾವು ಕುಡಿಬೋದು. ನನಗಿಲ್ಲ 4 ಐಸ್ ಕ್ಯೂಬ್ ಬಾಕ್ಸಿಗೆ ಆಗಿದೆ. ಈಗ ನೋಡಿ, ಫ್ರೀಝರಲ್ಲಿ ಇಟ್ಟ ನಂತರ ಈ ರೀತಿಯಾಗಿ ಬಂದಿದೆ. ಇದನ್ನು ಈಗ ನಾನು ಡೈಲಿ ಬೆಳಗ್ಗೆ ಎದ್ದು ಈ ರೀತಿಯಾಗಿ ಐಸ್ ಕ್ಯೂಬ್ ಬಂದಿರುತ್ತಲ್ಲ ಅದನ್ನು ನಾನು ಬಿಸಿನೀರಿಗೆ ಹಾಕಿ ಕುಡಿತಾ ಇರ್ತೀನಿ. ಒಂದು 3 ಹಾಕಿ 3-4 ಹಾಕಿದರೆ ಸಾಕು ನಮಗೆ. ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಬೇಡ. ಹಾಗಾಗಿ ನನಗಿದು 1 ವಾರ ಆಗುವಷ್ಟು ಬರ್ತದೆ, 1 ವೀಕ್ ಫುಲ್ ಬರ್ತದೆ ನನಗಿದು. ನಾವು ವೀಕ್ಲಿ ಒಮ್ಮೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಸಾಕಾಗ್ತದೆ. ಈಗ ನಾನಿಲ್ಲಿ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬಂದಿರುತ್ತೆ, ಪುದೀನ ಸೊಪ್ಪು ಫ್ಲೇವರು. ಈ ಜ್ಯೂಸ್ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.